Karnataka cabinet has now approved the sale of 3,666 acres of land in Ballari to Sajan Jindal's JSW Steel Limited, a deal that had previously sparked a massive controversy. Now the decision was made under legal compulsion after the company took the matter to the court. Remember, Karnataka's Law Minister Patil had initially opposed the sale during 2019 coalition government and BJP government back in 2021 as well. The BJP has now criticized the Congress government, labeling them as corrupt and shameless for proceeding with this particular deal. ಅದರ ಬಗ್ಗೆ ಹೋರಾಟ ಮಾಡಿದ್ದೆ ನಾನು. ಅದಾದಮೇಲೆ ಅದನ್ನು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಇದ್ದ ಸಂದರ್ಭದೊಳಗೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದರು. ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿತ್ತು ಆ ಹಿನ್ನೆಲೆಯೊಳಗೆ ಈಗ ಮ್ಯಾಂಡಮಸ್ ಅರ್ಜಿಯನ್ನು ಈ JSW ಅವರು ಮಾಡಿಕೊಂಡಿದ್ದರು. ಕೋರ್ಟ್ನಿಂದ ಬಂದಿರತಕ್ಕಂಥ ಆ ಒಂದು ಸನ್ನಿವೇಶದ ಹಿನ್ನೆಲೆಯೊಳಗೆ ಇವತ್ತು ಈ ಒಂದು JSWಗೆ ಶುದ್ಧ ಕ್ರಯಪತ್ರ ಮಾಡೋದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ಹೈಕೋರ್ಟ್ನಲ್ಲಿ ವಾಟ್ ಡೈರೆಕ್ಷನ್ ಐ ಡೋಂಟ್ ನೋ, ಬಟ್ ದೆರ್ ಈಸ್ ಎ ಲೀಗಲ್ ಕಂಪಲ್ಷನ್. ಹೌದು, ಹೇಳಿದ್ವಿ. ಆ ರೇಟ್ ರಿವಿಷನ್ ಆಗಬೇಕು ಏನೋ ಅನ್ನೋದನ್ನು ಸರ್ಕಾರ ಇಲ್ಲ, ಭಾಳಷ್ಟು ಪ್ರಮಾಣದೊಳಗೆ ಆ ಲ್ಯಾಂಡ್, ಭಾಳಷ್ಟು ಲ್ಯಾಂಡಿನೊಳಗೆ ಅದನ್ನು ಆಗ್ಲೇ ಅಲ್ಲಿ ಸ್ಟ್ರಕ್ಚರ್ಸ್ ಬಂದಿವೆ ಅಂತ ಇತ್ತು. ಅದರ ಜೊತೆಗೇ ಅದು ಬೇಕು ಅಂತಿತ್ತು. ಕೆಲವು ಏರಿಯಾದಲ್ಲಿ ಮೈನ್ಸ್ ಇದೆ ಅಂತಿತ್ತು. ಮೈನ್ಸ್ ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಒಟ್ಟಾರೆ ಇವತ್ತು ಏನು ಹಿಂದೆಲ್ಲ ಆಗಿರ್ತಕ್ಕಂಥ ಪ್ರಕ್ರಿಯೆಗಳಿದ್ವು, ಹಿಂದಿನ ಸರ್ಕಾರದಲ್ಲಿ ನಿರ್ಣಯನೂ ಆಗಿತ್ತು, ಅದನ್ನು ಶುದ್ಧ ಕ್ರಯಪತ್ರ ಮಾಡೋದಕ್ಕೆ ಇವತ್ತು ಒಪ್ಪಿಗೆ ನೀಡಲಾಗಿದೆ. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನ ರಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ವಿ. ಸಾವಿರಾರು ಜನ, ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ, ಅದನ್ನೇ ನಾವು ಮಾಡಿರೋದು. ಬಿಜೆಪಿಯವರು ಏನು ಮಾಡಿದ್ದಾರೆ ಅದನ್ನೇ ನಾವು ರಾಟಿಫೈ ಮಾಡಿದ್ವಿ. ನೈಸರ್ಗಿಕ ಸಂಪತ್ತಂತೂ ನಮ್ಮ ಕರ್ನಾಟಕದಲ್ಲಿ ಹೇರಳವಾಗಿದೆ. ಅದರಲ್ಲಿ ವಿಶೇಷವಾಗಿ ಬಳ್ಳಾರಿ ಸೊಂಡೂರು ಭಾಗದಲ್ಲಿ ನಮ್ಮ ಗಣಿಗಳು ಅಲ್ಲಿಂದ ಹೊರಹೊಮ್ಮುವಂಥ ಅದಿರು ಇಡೀ ಜಗತ್ತಿನಲ್ಲೇ ಉತ್ತಮ ಕ್ವಾಲಿಟಿ ಅದಿರಂತೆ ಹೆಸರಾಗೈತೆ. ಅಲ್ಲಿ ಮಣ್ಣು ತೆಗೆದ್ರೆ ಅದ ಬಂಗಾರ ಇದ್ದಂಗೆ ಸೊಂಡೂರು ಭಾಗದಲ್ಲಿ. ಆ ಭಾಗದಲ್ಲಿರುವಂಥ ಜಾಗ ಇವತ್ತು ಕೋಟ್ಯಾನುಗಟ್ಟಲೆ ಎಕರೆ ಕೈತಲಲ್ಲೇ ಕೋಟಿಗಟ್ಟಲೆ ದುಡ್ಡು ಐತಿ. ಅಂಥ ಒಂದು ಎಕರೆಗೆ ಕೋಟಿಗಟ್ಟಲೆ ಇರುವಂಥ ಜಾಗನ ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಸುಮಾರು 3,667,000 ಎಕರೆ ಅದನ್ನು ಕೇವಲ 1,20,000 ರೂಪಾಯಿಗೆ ಒಂದು ಎಕರೆ ಹಂಗೆ ಸುಮಾರು 2,000 ಚಿಲ್ಲರ ಎಕರೆ, 1,50,000 ರೂಪಾಯಿ ಪರ್ ಎಕರೆ ಅಂತೆ ಸುಮಾರು 1,667 ಎಕರೆ ಕೊಡಾಕ ಇವತ್ತು ಕ್ಯಾಬಿನೆಟ್ದಲ್ಲಿ ನಿರ್ಧಾರ ತೆಗೆದುಕೊಂಡಿದೆ. 2013-18ರಲ್ಲಿ ಕೂಡ ಇದೇ ರೀತಿಯ ದುಸ್ಸಾಹಸ ಸಿದ್ದರಾಮಯ್ಯನವರು ಮಾಡಿದ್ರು. ಆವಾಗ ನಾವು ಅಧಿವೇಶನದಲ್ಲಿ ಹಗಲು ರಾತ್ರಿ ಧರಣಿ ಮಾಡಿ ವಿಧಾನಸೌಧದಲ್ಲಿ ಮಲ್ಕೊಂಡು ಪ್ರೊಟೆಸ್ಟ್ ಮಾಡಿದ ಮೇಲೆ ಅದನ್ನು